ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರ 10 ಹಲವು ಯೋಜನೆಗಳು ಜಾರಿಗೆ ತರ್ತಾನೆ ಇದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಕಾರ್ಮಿಕ ಇಲಾಖೆ ಕರ್ನಾಟಕದಲ್ಲಿ ದಿನಪತ್ರಿಕೆ ವಿತರಕರ ಸಾಮಾಜಿಕ ಭದ್ರತೆ ದೃಷ್ಟಿಯಿಂದ ದಿನಪತ್ರಿಕೆ ವಿತರಣೆ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಯೋಜನೆಯೊಂದು ಜಾರಿಗೆ ತಂದಿದೆ. ಹೀಗಾಗಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಭದ್ರತಾ ಮಂಡಳಿ ಬೆಂಗಳೂರು ಇವರಿಂದ ಈ ಯೋಜನೆಯ ಬಗ್ಗೆ ಪ್ರಕಟಣೆ ಹೊರಡಿಸಲಾಗಿದ್ದು, ದಿನಪತ್ರಿಕೆ ವಿತರಕರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕೆಂದು ಮುದ್ದೇಬಿಹಾಳ್ ಪ್ರಭಾರಿ ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರಾದ IH ಇನಾಮದಾರರು ತಿಳಿಸಿದ್ದಾರೆ. ಇನ್ನು ಈ ಯೋಜನೆಯ ಬಗ್ಗೆ ಈಗಾಗಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ದಿನಪತ್ರಿಕೆ ವಿತರಣಾ ಕಾರ್ಮಿಕರು ಅರ್ಜಿ ಸಲ್ಲಿಸಬಹುದು ಎಂದರು. ಇನ್ನು ಪತ್ರಿಕೆ ವಿತರಣೆ ವೇಳೆ ವಿತರಕರಿಗೆ ಅಪಘಾತವಾಗುವ ಸಾಧ್ಯತೆ ಇದ್ದು, ಆ ದೃಷ್ಟಿಯಿಂದ ಅವರ ಸಾಮಾಜಿಕ ಭದ್ರತೆಗೋಸ್ಕರ ಈ ಯೋಜನೆ ತರಲಾಗಿದೆ ಎಂದರು. ಅಪಘಾತದಲ್ಲಿ ಸಾವನ್ನಪ್ಪಿದರೆ 2 ಲಕ್ಷ ಪರಿಹಾರ, ಅಪಘಾತದಿಂದ ಶಾಶ್ವತವಾಗಿ ದುರ್ಬಲತೆ ಹೊಂದಿದ್ದಲ್ಲಿ 2 ಲಕ್ಷ ರೂಪಾಯಿ ಪರಿಹಾರ, ಇನ್ನು ಅನಾರೋಗ್ಯದಿಂದ ಬಳಲುತ್ತಿದ್ದವರೇ ಆಸ್ಪತ್ರೆ ವೆಚ್ಚ ಮರುಪಾವತಿ ಮಾಡಲು 1 ಲಕ್ಷದವರೆಗೆ ಧನ ಸಹಾಯ ಮಾಡಲಿದೆ ಎಂದರು. ಮಂಡಳಿ ಈ ಕುರಿತು ಪ್ರಕಟಣೆಯಲ್ಲಿ ತಿಳಿಸಿದೆ ಎಂದರು. ಆದ್ದರಿಂದ ವಿಶೇಷವಾಗಿ ನ್ಯೂಸ್ ಪೇಪರ್ ಬಾಯ್ಸ್ ಇವರು ಇಶ್ರಮ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು ಮತ್ತು ಈ ಕಾರ್ಡ್ ಪಡೆಯಲು ಯಾವುದೂ ಶುಲ್ಕ ಇರುವುದಿಲ್ಲ ಎಂದರು. 16 ರಿಂದ 59 ವರ್ಷದ ವಯೋಮಿತಿ ಇರುವವರು ಕೂಡ ಈ ಇಶ್ರಮ್ ಕಾರ್ಡ್ ಪಡೆದು ಈ ಯೋಜನೆ ಲಾಭ ಪಡೆದುಕೊಳ್ಳಬಹುದಾಗಿದೆ ಎಂದರು. ಸೌಲಭ್ಯ ಕೂಡ ನೀಡಲಿಕ್ಕೆ ಸರ್ಕಾರ ಒಂದು ಮುಂದಾಗಿದೆ. ಅದಕ್ಕಾಗಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಈ ನ್ಯೂಸ್ ಪೇಪರ್ ಬಾಯ್ಸ್ ಸ್ಪೆಸಿಫಿಕ್ ಆಗಿ ಅವರಿಗೆ ಈ ಉದ್ದೇಶವನ್ನು ಫ್ರೀ ರಿಜಿಸ್ಟ್ರೇಷನ್ ಇಶ್ರಮ್ ಕಾರ್ಡ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಇದಕ್ಕೆ ಯಾವುದು ಶುಲ್ಕ ರಹಿತ ಇರುತ್ತೆ, ಯಾವುದಕ್ಕೆ ಫೀಸ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ನೀವು ಇದಕ್ಕೆ ಏನಾದ ಇಶ್ರಮ್ ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಆ ಪರ್ಟಿಕ್ಯುಲರ್ ಇಶ್ರಮ್ ಕಾರ್ಡ್ ಒಳಗೆ ಅಲ್ಲಿ ಕೆಲಸದ ಹುದ್ದೆ ಅಂತ ಇರುತ್ತಲ್ಲ, ಅಲ್ಲಿ ಆ ಥರ ಸ್ಪೆಸಿಫಿಕ್ ಬರಬೇಕು ನ್ಯೂಸ್ ಪೇಪರ್ ಬಾಯ್ ಅಂತ. ಆ ಥರ ಇದು ಮಾಡಿ ನೀವು ಅವರಿಗೆ ಈ ಸೌಲಭ್ಯ ಮತ್ತು ಇದು ಯೋಜನೆದು ಇದು ಏನದ ಸದುಪಯೋಗ ಪಡಬೇಕಂತ ಈ ಮೂಲಕ ತಮಗೆ ವಿನಂತಿಸಲಾಗಿದೆ. ಇದಕ್ಕೆ ಈ ಶ್ರಮ್ ಕಾರ್ಡ್ ದಾಖಲಾತಿ ಏನಿದೆ ನಿಮ್ಗೆ ಒಂದು ಪಟ್ಟಿ ಕೊಡಲಾಗಿದೆ, ಚೆಕ್ ಲಿಸ್ಟ್. ಅದರ ಪ್ರಕಾರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮದು ಏನು ದಾಖಲಾತಿ ಇದೆ ಅದೆಲ್ಲ ನೀವು ಕೊಡಬೇಕು. 16 ವರ್ಷದಿಂದ 59 ವರ್ಷವರೆಗೆ ಇದು ನೋಂದಣಿ ಮಾಡ್ಕೋಬೋದು. ಒಂದ್ಸಲ ನೀವು ಈ ಶ್ರಮ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಅದು ಶಾಶ್ವತವಾಗಿರುತ್ತೆ.